ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ತಿಂಡಿಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ಕೊತಿದ್ದೀನಿ. ಸುಮಾರು ಒಂದು ಆಗಲೇ 11 ಗಂಟೆ ಏನೋ ಆಗಿತ್ತು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ನಾನು ಇಡ್ಲಿ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ, ಅದನ್ನು ತಿಂತಾಯಿದ್ದೀನಿ. ಮತ್ತು ಇದನ್ನು ತಿಂದ್ಬಿಟ್ಟು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇವಾಗ ಸಂಜೆ 4 ಗಂಟೆ ಆಯಿತು. ಮಕ್ಕಳು ಬಂದರು, ಇಬ್ಬರು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಸುಮ್ಮನೆ ಬರೋ ಮಕ್ಕಳೇ ಅಲ್ಲ ಫ್ರೆಂಡ್ಸ್, ರೋಡ್ ಉದ್ದಕ್ಕೂ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಅಮ್ಮ ಅಮ್ಮ ಅಂದ್ಕೊಂಡು ಬರ್ತಾರೆ. ನೋಡ್ತಾ ಇರ್ಬೋದು. ಮತ್ತೆ ಇವಳು ಚಿಕ್ಕವಳು ಫ್ರೆಂಡ್ ಯಾರೋ ಕರೆದ್ರು ಅಂತ ಮತ್ತೆ ಓಡೋಗ್ತಿದ್ದಾಳೆ. ಇವಳು ದೊಡ್ಡವಳನ್ನ ಮಾತ್ರ ಯೂನಿಫಾರ್ಮ್ ಎಲ್ಲ ಬಿಚ್ಚಿಬಿಟ್ಟು ಇವಾಗ ಇವಳಿಗೆ ಎಣ್ಣೆ ಹಚ್ಚುತ್ತಾ ಇದ್ದೀನಿ ತಲೆಗೆ. ತಲೆ ಸ್ನಾನ ಮಾಡಿಸಿ 2 ದಿನ ಆಯಿತು. ನಾನು ಹಚ್ಚಲಿಲ್ಲ ಅಂದರೆ, ನಾನು ಬೈಲಿಲ್ಲ ಅಂದರೆ ಅವ್ರು ಹಚ್ಚಿಸ್ಕೊಳ್ಳೋದೇ ಇಲ್ಲ, ಹಂಗೆ ಎದ್ದು ಬಿಡ್ತಾರೆ. ಅದಕ್ಕೆ ಮಕ್ಕಳು ಹೇರ್ ಬಗ್ಗೆ ಇವಾಗಲೇ ಕೇರ್ ತೊಗೋಬೇಕು ನಾವು, ಇಲ್ಲಾಂದರೆ ಡ್ಯಾಂಡ್ರಫ್ ಆಗೋದು, ಏರ್ ಫಾಲ್ ಆಗೋದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಇವಳು ನೋಡಿ, ಇಲ್ಲಿ ಚಿಕ್ಕವಳು ಫ್ರೆಂಡಿಗೆ ಏನೋ ನೀರು ಬೇಕು ಅಂತ ಬಾಟ್ಲಿ ತಂದು ತುಂಬಿಕೊಂಡು ಕೊಡ್ತಿದ್ದಾಳೆ. ಮತ್ತು ಇವಳು ದೊಡ್ಡವಳು ಫ್ರೆಶ್ ಆಗಿ ತಲೆ ಬತ್ತಿಸ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ರೆಡಿ ಆಗ್ತಿದ್ದಾಳೆ. ಇವಳು ನೋಡಿ, ಸಣ್ಣವಳು ಮಾತ್ರ ಇನ್ನೂ ಯೂನಿಫಾರ್ಮ್ ಬಿತ್ತಂಗೆ ಏನು ಮಾಡ್ದಂಗೆ ಹಠ ಮಾಡ್ಕೊಂಡು ನೋಡಿ ಹೆಂಗೆ ಆಡ್ತಾಳೆ. ಇದು ವೀಡಿಯೋ ಮಾಡ್ತಿದ್ದೀನಿ ಅಂತ ಹಠ ಮಾಡ್ಕೊಂಡು ವೀಡಿಯೋನ ಆಫ್ ಮಾಡೋಕ್ಕೆ ಬರ್ತಿದ್ದಾಳೆ. ಹಂಗೆ ಅಲ್ವಾ ಫ್ರೆಂಡ್ಸ್, ದೊಡ್ಡವರು ಚಿಕ್ಕ ಈ 2 ಹೆಣ್ಮಕ್ಳಿದ್ರೆ ದೊಡ್ಡವರು ಒಂಥರ ಇದ್ದರೆ ಚಿಕ್ಕವ್ರು ಒಂಥರ ಇರ್ತಾರೆ. ದೊಡ್ಡವರು ಹೇಳಿದ ಮಾತು ಕೇಳ್ತಾರೆ, ಬಟ್ ಚಿಕ್ಕವ್ರು ಹಂಗಲ್ಲ, ಅವ್ರು ಹೇಳಿದ ಮಾತು ನಾವು ಕೇಳಬೇಕು, ಆ ಥರ. ಆಮೇಲೆ ಅದೆಲ್ಲ ಆದಮೇಲೆ ಇವಾಗ ಮಕ್ಕಳು ಬಂದ್ರಲ್ಲ ಸ್ಕೂಲಿಂದ, ಅವ್ರಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಮನೇಲಿ ಬ್ರೆಡ್ ಇತ್ತು, ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ನೋಡಿ ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಟೊಮೊಟೊ ಮತ್ತು ಇದು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೆ. ಅದನ್ನು ಎಲ್ಲದನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಉಪ್ಪು, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಮತ್ತು ಈ ಬ್ರೆಡ್ ಇದೆಲ್ಲ ಬನ್ನು ಈ ಥರ ರೌಂಡ್ ಶೇಪಲ್ಲಿ ಬಂದಿರುತ್ತಲ್ಲ, ಆ ಬನ್ನ ಈ ಥರ 2 ಭಾಗನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು, ಅದು ಎಣ್ಣೆ ಬಿಸಿ ಆದಮೇಲೆ ಆ ಬ್ರೆಡ್ ಇಕ್ಬಿಟ್ಟು ಸ್ವಲ್ಪ ನಾವು ರೋಸ್ಟ್ ಮಾಡಬೇಕಷ್ಟೇ, ಜಾಸ್ತಿ ಅಲ್ಲ. ನೀವು ಎಣ್ಣೆ ಬದಲಿಗೆ ತುಪ್ಪ ಆಯಿತು, ಬೆಣ್ಣೆ ಆಯಿತು ಏನಾದರೂ ಹಾಕೋಬೋದು. ನಮ್ಮ ಮನೇಲಿ ಇರಲಿಲ್ಲ ಅಂತ ನಾನು ಎಣ್ಣೆನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿಬಿಟ್ಟು ನಾವೇನು ಮಾಡಿದ್ದೀವಲ್ಲ ಅದನ್ನು ಮಿಶ್ರಣ ಬ್ರೆಡ್ಡಿನ ಮಧ್ಯಕ್ಕೆ ಇಕ್ಕಿ ಈ ಥರ ಕೊಟ್ಬಿಟ್ಟೆ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ಬ್ರೆಡ್ ತಿನ್ನೋದು. ದೊಡ್ಡವಳು ಸ್ವಲ್ಪ ಬ್ರೆಡ್ಡೆಲ್ಲ ತಿಂತಾಳೆ ಕಾಫಿ ಜೊತೆಗೆ ಎಲ್ಲ. ಈ ಚಿಕ್ಕವಳಂತೂ ಬ್ರೆಡ್ ಅಂದರೆ ಇಷ್ಟನೇ ಪಡಲ್ಲ. ಅದಕ್ಕೋಸ್ಕರ ನಾನು ಇಬ್ಬರಿಗೂ ಸರಿಯಾಗಿಬಿಡುತ್ತೆ ಅಂತ ಕಾರಣಕ್ಕೆ ಈ ಥರ ಮಾಡಿಕೊಡ್ತೀನಿ. ಈ ಥರ ಮಾಡಿಕೊಟ್ರೆ ಮಾತ್ರ ಚಿಕ್ಕವಳು ತಿಂತಾಳೆ, ಇಲ್ಲಾಂದರೆ ಹಂಗೆ ಬ್ರೆಡ್ ತಿನ್ನಿದ್ರೆ ಮಾತ್ರ ತಿನ್ನಲ್ಲ. ಬಿಸ್ಕತ್ ಮಾತ್ರ ತಿಂತಾಳೆ, ಬ್ರೆಡ್ ಮಾತ್ರ ತಿನ್ನಲ್ಲ. ಅದೆಲ್ಲ ಆದಮೇಲೆ ಈಗ ಸಂಜೆ ಆಯಿತು. ನಾನು ಸಂಜೆ ದೀಪ ಹಚ್ಚೋಣ ಅಂತ ಫ್ರೆಶ್ ಆಗಿ ಬಂದು ಮುಖ ತೊಳ್ಕೊಂಡು ಬಂದುಬಿಟ್ಟು ದೀಪ ಹಚ್ಚಿ ಉದ್ಗಡ್ಡೆ ಹಚ್ತಾ ಇದ್ದೀನಿ. ನಮ್ಮನೇಲಿ ಇದೇ ಥರ ಫ್ರೆಂಡ್ಸ್ ಇರೋದು. ದೇವ್ರ ಮನೆ ಅಂತ ಸಪ್ರೇಟಾಗಿಲ್ಲ, ಇದೇ ಥರ ಒಂದು ಗೂಡು ಅಷ್ಟೇ ನಮ್ಮದಿರೋದು. ಇಲ್ಲ ಹೊರಗಡೆ ನಡುಮನೆ ಅಂತಾರಲ್ಲ, ಹಾಲಲ್ಲಿ ನಾವು ದೇವ್ರ ಫೋಟೋಗಳು ಹಾಕೊಂಡಿದ್ದೀವಿ. ದೇವ್ರ ಮನೆ ಅಂತ ಸಪ್ರೇಟಾಗಿ ಏನಿಲ್ಲ, ಇದೇ ಥರ ಇರೋದು. ಇನ್ನು ಎಲ್ಲ ಮುಗಿಸಿ ಸಂಜೆ ಆಲ್ರೆಡಿ 8 ಗಂಟೆ ಆಯಿತು. ಇವಾಗ ನೋಡಿ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಮುದ್ದೆ ಇರಲೇಬೇಕು ಸಂಜೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, 1 ಗಂಟೆಲಿದ್ದರೆ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂತ. ಸೊ ಸಾಂಬಾರು ಇತ್ತು, ಹೀರೆಕಾಯಿ ಸಾಂಬಾರು ಅಂತ, ಅದಕ್ಕೇ ಮುದ್ದೆ ಮಾಡಿದ್ದೆ. ಮತ್ತು ಮಜ್ಜಿಗೆ ಇತ್ತು, ಮೊಸರಿತ್ತು ಅಂತ ಅದನ್ನು ಸ್ವಲ್ಪ ಮಜ್ಜಿಗೆ ಮಾಡಿದ್ದೆ. ನೋಡ್ತಾ ಇರ್ಬೋದು, ಈ ಮಜ್ಜಿಗೆನ ಕೊಟ್ಬಿಟ್ಟು ಈಗ ನಾನು ಇಟ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಅಷ್ಟು ಮುದ್ದೆ ಎಲ್ಲ ಊಟ ಮಾಡಲ್ಲ, ರೈಸೇ ಊಟ ಮಾಡೋದು. ಅದಕ್ಕೆ ನನಗೆ ಸ್ವಲ್ಪ ರೈಸ್ ಇಟ್ಕೊಂಡು ನಾನು ಊಟ ಮಾಡ್ತೀನಿ. ಇದು ಇವತ್ತಿನ ನನ್ನ ಊಟ. ಯಾರಿಗೆಲ್ಲ ವೀಡಿಯೋ ಇಷ್ಟ ಇದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.